ನಾವು ಪಕ್ಷಾತೀತವಾಗಿ ಇವತ್ತು ಮೈಸೂರು ಕಾರಾಗೃಹದ ಮುಂದೆ ಒಂದು ಸಾಂಕೇತಿಕವಾದ ಪ್ರತಿಭಟನೆಯನ್ನು ಮಾಡಿದ್ದೀವಿ. ನಮ್ಮ ಜಿಲ್ಲಾ ಅಧ್ಯಕ್ಷರು ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅವರು ಪಕ್ಷದ ವತಿಯಿಂದ ನಾಳೆ 3 ಗಂಟೆಗೆ ನಗರ ಪೊಲೀಸ್ ಕಮಿಷನರ್ ಕಚೇರಿ ಮುಂದುಗಡೆ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡುವಂಥದ್ದಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಉದ್ದೇಶ ಇಷ್ಟೇ, ಇಲ್ಲಿ ಒಬ್ಬ ಜೈಲು ವಾಚರು ಮಧುಕುಮಾರ್ ಅನ್ನುವಂಥ ವ್ಯಕ್ತಿ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ವಿಡಿಯೋ ಮಾಡಿ 5.5 ನಿಮಿಷದ ಒಂದು ವಿಡಿಯೋ ಮಾಡಿ ಬಹಳ ಕೆಟ್ಟ ಪದಗಳನ್ನು ಉಪಯೋಗಿಸಿ ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡಿರುವಂಥದ್ದು, ಅವರ ಮಿಸಸ್ ಬಗ್ಗೆ, ಧರ್ಮಪತ್ನಿಯವರ ಬಗ್ಗೆ ಮಾತಾಡಿರುವಂಥದ್ದು ಬಹಳ ನೋವನ್ನು ತಂದಿದೆ. ನಮಗೆ ಕಾರ್ಯಕರ್ತರಲ್ಲಿ ತಾಳ್ಮೆ ಕಟ್ಟೆ ಒಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ವ್ಯಕ್ತಿ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ ಬಿ ದ ಬಾಸ್. ಹಿನ್ನೆಲೆ ನೋಡಿದ್ರೆ ನೀವು ಅವನ ಫೇಸ್ಬುಕ್ಕಲ್ಲಿ ನಿರಂತರವಾಗಿ ಕಾರಾಗೃಹದಲ್ಲಿ BJP ಪರವಾಗಿ, RSS ಪರವಾಗಿ, ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ ಮುಖಂಡಗಳ ವಿರುದ್ಧ, ಮುಸ್ಲಿಂ ಸಮುದಾಯದ ವಿರುದ್ಧ, ದಲಿತರ ವಿರುದ್ಧ ಪೋಸ್ಟ್ಗಳನ್ನು ಹಾಕುವಂಥದ್ದು, ವಿಡಿಯೋ ಮಾಡಿ ಹಾಕುವಂಥ ಕೆಲಸವನ್ನು ಕಳೆದ 5 ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡ್ತಾ ಇದ್ದರೂ ಕೂಡ ಇಲ್ಲೊಬ್ಬರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇದ್ದಾರೆ ಜೈಲಲ್ಲಿ, ಚೀಫ್ ಜೈಲ್ ಸೂಪರ್ಡೆಂಟ್ ಅಂತ ಇದ್ದಾರೆ. ಅವ್ರ ಗಮನದಲ್ಲಿಲ್ವಾ ಇದು? ಇಲ್ಲ ಅವರೇ ಏನಾದರೂ ಉತ್ತೇಜನ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ನಮ್ಮಲ್ಲಿ ಸಂಶಯ ಇದೆ. ಈಗ ಇದರ ಬೇಸಿಸ್ ಮೇಲೆ ಈ ವಿಡಿಯೋ ಆಧಾರದ ಮೇರೆಗೆ ಅವನನ್ನು ಸಸ್ಪೆಂಡ್ ಮಾಡಿದ್ದಾರೆ. KCSR ಸೆಕ್ಷನ್ 11 ಸಬ್ ಕ್ಲಾಸ್ 1-2 ಪ್ರಕಾರ ಅವನ್ನ ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡುವಂಥದ್ದಕ್ಕೆ ಅಧಿಕಾರ ಸಸ್ಪೆಂಡ್ ಮಾಡಿದ್ರೆ ಸಾಲದು ನಮಗೆ. ಅವನ ವಿರುದ್ಧ FIR ಮಾಡುವಂಥದ್ದಕ್ಕೆ ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ DCP ಲಾ ಆ್ಯಂಡ್ ಆರ್ಡರ್ಗೆ. ಅವನ ವಿರುದ್ಧ ಕೂಡಲೇ FIR ದಾಖಲೆ ಮಾಡಿ ಅವನ್ನ ಬಂಧಿಸಬೇಕು. ಈ ಶುಡ್ ಬಿ ಪುಟ್ ಬಿಹೈಂಡ್ ದ ಬಾಸ್. ಒಬ್ಬ ಸರ್ಕಾರಿ ನೌಕರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಇಷ್ಟರ ಮಟ್ಟಿಗೆ, ಇಷ್ಟು ತುಚ್ಛವಾಗಿ, ಇಷ್ಟೊಂದು ಕಳಪೆಯಾಗಿ ಅಪ್ಪ ಅಮ್ಮ ಅಕ್ಕ ಎಲ್ಲ ಮಾತಾಡಿದ್ದಾನೆ ಅಂತಂದರೆ ಏನು ಅರ್ಥ ಇದು? ಎಲ್ಲಿ ಹೋಗ್ತಾಯಿದೆ? ಸಿದ್ದರಾಮಯ್ಯನವರು ಪಾಪ ಬಹಳ ತಾಳ್ಮೆಯಿಂದ ಎಲ್ಲ ಸಹಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಇಟ್ಕೊಂಡು ಕಾರ್ಯಕರ್ತರು ಸಹಿಸ್ಕೊಬೇಕು ಅನ್ನುವಂಥದ್ದು ನಾವು ಮುಖ್ಯಮಂತ್ರಿಗಳು ಹೇಳಿದ್ರು ಇನ್ನು ಮೇಲೆ ಒಪ್ಪುವಂಥ ಪರಿಸ್ಥಿತಿಲಿಲ್ಲ. ಅವನು ಯಾರೋ ಸ್ನೇಹಮಯಿ ಕೃಷ್ಣ ಅನ್ನುವಂಥ ಒಬ್ಬ ಆರ್ಟಿಸ್ಟು, ಈ ಥರ ಆರ್ಟಿಸ್ಟ್ಗಳನ್ನ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು BJPಯವರು JDS ನಿರಂತರವಾಗಿ ಮೈಸೂರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು ಲಾ ಆ್ಯಂಡ್ ಆರ್ಡರ್ನ ಯಾವ ಕಾರಣಕ್ಕೂ ಅವ್ರ ಕೈಗೆ ತಗೊಂಬಾರ್ದು ಅನ್ನುವಂಥದ್ದು ನಾವು ಬಹಳ ತಾಳ್ಮೆಯಿಂದ ಅವರಿಗೆ ಹೇಳುವಂಥ ಕೆಲಸವನ್ನು ಮಾಡಿದ್ದೀವಿ. ಇನ್ಮೇಲೆ ಆ ತಾಳ್ಮೆ ಪರೀಕ್ಷೆ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ. 3 ಗಂಟೆ ಒಳಗಡೆ ನಮ್ಮ ಅಧ್ಯಕ್ಷರು ಹೇಳಿದರೆ ಅವರು ಮಾತಾಡ್ತಾರೆ. ಇಡೀ ಜಿಲ್ಲೆನಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರು, ಸಂಘಟನೆಯವರು, ಸಿದ್ದರಾಮಯ್ಯನವ್ರ ಸಿಂಪತೈಸರ್ಸು ಎಲ್ಲರೂ ಮೈಸೂರು ನಗರ ಪೊಲೀಸ್ ಕಮಿಷನರ್ ಕಚೇರಿಗೆ ನಾಳೆ 3 ಗಂಟೆಗೆ ಎಲ್ಲರೂ ಬರಬೇಕು. ಸಾವಿರಾರು ಸಂಖ್ಯೆಯಲ್ಲಿ ಬರುವಂಥ ಕೆಲಸ ಮಾಡಬೇಕು. ಇವನ್ನ ಬಂಧಿಸಬೇಕು, ಒಳಗಡೆ ಹಾಕಬೇಕು. ಇದಲ್ಲದೆ ಕೆಲವು BJP ಮುಖಂಡರುಗಳು, ಈ ಹಿಂದಿನ ಸಂಸದ, ಆಮೇಲೆ ಕೆಲವು ಇಲ್ಲಿ MLA, ಯಾರೋ ಒಬ್ಬ MLA ಗೆದ್ದಾನೆ, ಆಮೇಲೆ ಕೆಲವು ಮುಖಂಡರುಗಳು ಬಹಳ ಕೇವಲವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಓಪನ್ನಾಗಿ ಬಂದು ಮಾತಾಡುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೂಢ ವಿಚಾರದಲ್ಲಿ ಬಹಳ ಕೆಟ್ಟದಾಗಿ ಸಿದ್ದರಾಮಯ್ಯನವ್ರನ್ನ ಕಳ್ಳ ಅನ್ನುವಂಥ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೂ ನಾವು ತಾಳ್ಮೆಯಿಂದ ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರುವಂಥ ಕೆಲಸವನ್ನು ಮಾಡಿದ್ದೀವಿ. ಆದರೆ ಇನ್ನು ಮೇಲೆ ನಾವು ಸುಮ್ಮನಿರಲ್ಲ. ಕಾನೂನು ಅದ್ರ ಪಾಡಿಗೆ ಕಾನೂನು ಕೆಲಸನ ಮಾಡಲಿ. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳನ್ನು, ನಮ್ಮ ಪಕ್ಷವನ್ನು, ನಮ್ಮ ಸರ್ಕಾರವನ್ನು ಡಿಫೆಂಡ್ ಮಾಡ್ಕೊಳ್ಳುವಂಥದ್ದು ನಮಗೆ ಶಕ್ತಿ ಇದೆ. ಪೊಲೀಸ್ನವ್ರು ಬೇಕಿಲ್ಲ ನಮಗೆ. ವಿ ಡೋಂಟ್ ವಾಂಟ್ ಪೊಲೀಸ್ ಫೋರ್ಸ್. ಪೊಲೀಸ್ನವರು ಸೀರಿಯಸ್ ಆಗಿ ಮೈಸೂರಲ್ಲಿ ಇದ್ದಿದ್ದರೆ ಈ ಥರ ಅನಾಚಾರಗಳು ಇಷ್ಟೊತ್ತಿಗೆ ಆಗುವಂಥದ್ದಕ್ಕೆ ಬಿಡ್ತಿರ್ಲಿಲ್ಲ. ಅದು ಕಂಟಿನ್ಯೂ ಆಗ್ತಾ ಇದೆ. ಯಾವನೋ ಒಬ್ಬ ಬೀದಿಲಿ ಬರ್ತಾನೆ, ರೋಡಲ್ಲಿ ನಿಂತ್ಕೊಂತಾನೆ, ಬಾಯಿಗೆ ಬಂದಂಗೆಲ್ಲ ಮುಖ್ಯಮಂತ್ರಿಗಳನ್ನು ವಿರುದ್ಧ ಮಾತಾಡ್ತಾನೆ. ಅದನ್ನು ನೋಡಿಕೊಂಡು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಕೊಂಡು ನಿಲ್ಲುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಪೊಲೀಸಿಗೆ ನಾವು ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡುವಂಥ, ಸರ್ಕಾರದ ವಿರುದ್ಧ ಅದು ಬಹಳ ಅವಹೇಳನಕಾರಿಯಾಗಿ ಮಾತಾಡು. ವ್ಯವಸ್ಥಿತವಾಗಿ ಮಾತಾಡುವಂಥದ್ದು ಎಲ್ರಿಗೂ ಅಧಿಕಾರ ಇದೆ. ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಸರ್ಕಾರದ ಕಾರ್ಯವೈಖರಿಗಳನ್ನು ಟೀಕಿಸಲಿ. ವೈಯಕ್ತಿಕವಾಗಿ ಮಾತಾಡುವಂಥದ್ದು, ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇದನ್ನು ನಾವು ಸಹಿಸಲ್ಲ, ಯಾವ ಕಾರಣಕ್ಕೂ ಸಹಿಸಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ರು ನಮಗೆ ಡೈರೆಕ್ಷನ್ಸ್ ಕೊಟ್ಟರು ನಾವು ಕೇಳುವಂಥ ಪರಿಸ್ಥಿತಿಲಿ ಇಲ್ಲ. ಇನ್ಮೇಲೆ ನಾವೇ ಡೈರೆಕ್ಟಾಗಿ ಆ BJP ಮುಖಂಡರುಗಳು ಮತ್ತು JDS ಮುಖಂಡರುಗಳ ಮನೆಗಳಿಗೆ ಹೋಗಿ ಒಳಗಿಂದ ಹೊರಗಡೆ ಎಳ್ಕೊಂಬಂದು ನಾವು ಕೇಳುವಂಥ ಕೆಲಸವನ್ನು ಮಾಡ್ತೀವಿ ಅನ್ನುವಂಥದ್ದು ನಾನು ನಿಮಗೆ
ಈ ಥರ ಕೆಲಸವನ್ನು ಮಾಡೇ ಮಾಡ್ತೀವಿ. ಈಗ ನಮ್ಮ ಅಧ್ಯಕ್ಷರು ನಾಳೆ ಕಾರ್ಯಕ್ರಮ ಹೆಂಗಿರುತ್ತೆ ಅನ್ನುವಂಥದ್ದು ಬ್ರೀಫ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ.